ಅಣ್ಣ ಅಮ್ಮ ಜೆಂಡಾ ಜೆಂಡಾ ಸೈಡು ಸೈಡು ಜೆಂಡಾ ಸೈಡ್ ಬರ್ಲಿ ಮೇಡಮ್ ಮೇಡಮ್ ಗುರು ಗುರು ಅದು ಜರ್ಸ್ಗುರು ಇದು ಐಟ್ ಕಡಿಮೆ ಆಯ್ತು ಕಣಪ್ಪಿ ಎತ್ತು ಇದ್ರ ಮೇಲೆ ಬರ್ಲಿ ಅಪ್ಪಿ ನೋಡಿ ನಿಮಿಷ ಕ್ಯಾಮ್ರಾ ಸ್ವಲ್ಪ ಈ ಕಡೆ ಅಪ್ಪಿ ಎತ್ತು ಹೇಳ್ತೇನೆ ಇನ್ನು ಎತ್ತ ಅದೊಂದು ಎತ್ಬಿಟ್ಟು ಒಂದು ಫ್ರೇಮ್ ಇಟ್ಬಿಟ್ಟು ಟೈಪ್ ಹೈಟ್ ಮಾಡಿ ಛತ್ರಿ ಹಾಕಿರೋದು ಅವ್ರು ತೆಗೆ ಕೇಳಿದ್ರು ಯಾರು ಇನ್ನೊಂದು ಕ್ಯಾಮ್ರಾ ಕ್ಯಾಮ್ರಾ ಮಾತ್ರ ಅಡ್ಡ ತರಬೇಡ್ರಿ ಅಣ್ಣ ದಯವಿಟ್ಟು ಪ್ಲೀಸ್ ಅಣ್ಣ 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 ಓಯ್ ಅಣ್ಣ ಸ್ವಲ್ಪ ಮೇಲೆ ಬನ್ನಿ ಕ್ಯಾಮ್ರಾ ಸರ್ ಹಲೋ ಸರ್ ದಯವಿಟ್ಟು ಮೈಕ್ ತಂದ್ಕೊಡ್ಬೇಕು ಗಂಡದರ ಮೈಕ್ ಇದೆ ಕಾರ್ಲೆಸ್ ಮೈಕ್ ಯಾರ ಹತ್ರ ಇದೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕು
ಸರ್ ದಯವಿಟ್ಟು ಮೈಕ್ ತಂದ್ಕೊಡಿ ಅರ್ಜೆಂಟ್. ಕಾರ್ಡ್ಲೆಸ್ ಮೈಕ್, ಸ್ಟಾಪು ಸ್ಟಾಪು ಸ್ಟಾಪು. ಕಾರ್ಡ್ಲೆಸ್ ಮೈಕ್ ಯಾರ ಹತ್ರ ಇದೆ ಆಗಲೇ ತಗೊಂಡಿದ್ರಲ್ಲ ಗಾಂಜಾದವ್ರ ಹತ್ರ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ದಯವಿಟ್ಟು ಮೈಕ್ ತಂದ್ಕೊಡಿ, ದಯವಿಟ್ಟು ಸ್ವಲ್ಪ 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 ನೀನು ಆಪರೇಟ್ ಮಾಡಿದ್ರೆ ಕ್ಯಾಮ್ರಾ ಮೈಕ್ ಮೈಕ್ ಕಾರ್ಡ್ಲೆಸ್ ಮೈಕ್ ಯಾರ ಹತ್ರ ಇದೆ ದಯವಿಟ್ಟು ಕಳಿಸಿ. ಶೇಕ್ ಆಗ್ತಾ ಇದೆ, ಸ್ಟೇಬಲ್ ಆಗಿ ಐತಾ? ಶ್ರೀ ವೆಂಕಟೇಶ್ವರ ಮ್ಯೂಸಿಕಲ್ ಗಾಂಜಾಬಾಲ್ದು ಹಾಲತು ಇದೀಗ ಸರ್ ದಯವಿಟ್ಟು ಮೈಕ್ ತಂದ್ಕೊಂಡು ಹಿಡ್ಕೊಳ್ಳಾಗುತ್ತೆ. ಮೈಕ್ ಸರಿ ಬರಲ್ಲ, ದಯವಿಟ್ಟು ಮೈಕ್ ತಂದ್ಕೊಡ್ಬೇಕು. ಕಾರ್ಡ್ಲೆಸ್ ಮೈಕ್ ದಯವಿಟ್ಟು ಕಾರ್ಡ್ಲೆಸ್ ಮೈಕ್ ಯಾರ ಹತ್ರ ಇದೆ ದಯವಿಟ್ಟು ತಂದ್ಕೊಡಿ. ಗಾಡಿ ಕಳಿಸ್ಬಿಡೋದು. ಅವ್ರಿಗೆ ಸೈಡ್
ನೀನೇ ಸಿಗ್ತೇನೆ ನನಗೆ ಪರೀಕ್ಷೆ. ಸ್ಟಾಪ್ 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 ಅಣ್ಣ ಏನು ನಿಧಾನ ನಿಧಾನ ಅಣ್ಣ ಸಿಗಲ್ಲ ಅಣ್ಣ. ನೀನು ಹೋಗ್ತಾ ಇರಪ್ಪ. ಫೋಟೋ ಹಾಕೊಳ್ಳಿ. ಅಣ್ಣ ಸೈಡ್ ಬಾ ಇದ್ರು. ನೋಡಲ್ಲಿ ಗಾಡಿ ಹೋಗಪ್ಪ ಮುಂದೆ. ಹೋಗ್ಲಿ ಹೋಗ್ಲಿ ಹೋಗಪ್ಪ. ಗ್ಯಾಪ್ ತೆಗಿಯೋ. ಎರಡು ಫೋಟೋ ಚೆನ್ನಾಗಿ ತೊಳಿತಾನೆ ಸೈಡಿಗೆ. ಅಣ್ಣ ಇಲ್ಲಿ ಮುಂದೆ ಮುಂದೆ ಅಣ್ಣ ಘೋಷಣೆ ಕೂಗ್ರೆ ನಾವು ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಅಭಿವೃದ್ಧಿ ಶೂನ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಬೆಲೆ ಏರಿಕೆ ಕಾಂಗ್ರೆಸ್ ಸರ್ಕಾರಕ್ಕೆ, ಹಾಲಿನ ಬೆಲೆ ಏರಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಬೆಲೆ ಏರಿಕೆ ಕಾಂಗ್ರೆಸ್ ಸರ್ಕಾರಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಬಲೋ ಭಾರತ್ ಮಾತಾ ಕಿ ಜೈ. ತೊಲಗಲಿ ತೊಲಗಲಿ ಕಾಂಗ್ರೆಸ್, ತೊಲಗಲಿ 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 ಕಾಂಗ್ರೆಸ್, ತೊಲಗಲಿ 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 ಕಾಂಗ್ರೆಸ್, ತೊಲಗಲಿ ಬಲೋ ಭಾರತ್ ಮಾತಾ ಕಿ ಜೈ. ರಾಷ್ಟ್ರ ಕಾಂಗ್ರೆಸ್ ಸರ್ಕಾರಕ್ಕೆ ರಾಷ್ಟ್ರ ಸಿದ್ದರಾಮಯ್ಯನಿಗೆ ಬಲೋ ಭಾರತ್ ಮಾತಾ ಕಿ ಜೈ. ಬಲೋ ಭಾರತ್ ಮಾತಾ ಕಿ ಜೈ. ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ತೊಲಗಲಿ ತೊಲಗಲಿ ಕಾಂಗ್ರೆಸ್, ತೊಲಗಲಿ 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 ಕಾಂಗ್ರೆಸ್, ತೊಲಗಲಿ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಲೋ ಭಾರತ್ ಮಾತಾ ಕಿ ಜೈ. ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ತೊಲಗಲಿ ತೊಲಗಲಿ ಕಾಂಗ್ರೆಸ್, ತೊಲಗಲಿ 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 ಕಾಂಗ್ರೆಸ್, ತೊಲಗಲಿ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಲೋ ಭಾರತ್ ಮಾತಾ ಕಿ ಜೈ. ಶರಣ್ ಪಾಟೀಲ್ ಅವರಿಗೆ ಸೈಟ್ ಕಳ್ಳ ಸಿದ್ದರಾಮಯ್ಯಗೆ, ಸೈಟ್ ಕಳ್ಳ ಸಿದ್ದರಾಮಯ್ಯಗೆ, ಸಿದ್ದರಾಮಯ್ಯಗೆ ಅಣ್ಣ ಹೋಗ್ಬೇಡಿ. ಇರೋಣ ಗಾಡಿ ಬರ್ಲಿ. ಲೈವ್ ಹೊಂಟೈತೆ. ಆ ಕಡೆ ಹೋಗ್ತಾವೆ. ಅನಿಲ್ ಟ್ರಾಪ್ ಸಿದ್ದರಾಮಯ್ಯಗೆ, ಗಾಡಿ ಸಿಡಿ ಕಳ್ಳ ಹೋಯ್ತು. ಆ ಕಡೆ ಗಾಡಿ ಕುಮಾರ್ಗೆ ಗಾಡಿ ಆ ಕಡೆ ಹೋಗ್ತೈತೆ. ಆ ಕಡೆ ಹೋಯ್ತು ಗಾಡಿ. ಹೊಡಿ ಬೇಗ ಹೊಡಿ. ಅಲ್ಲಿ ಮುಂದೆ ಕವರ್ ಮಾಡ್ಬೇಕು. ಮುಂದೆ ರೈಟ್ ಬೇಗ ಹೊಡಿ. ನೀರು ತಂದು ಕೊಡಿ. ಆ ಕಡೆ ಬೇಗ ಬನ್ನಿ ಅಣ್ಣ. ಒಂದ್ ನಿಮಿಷ ನಡಿ. ರೈಟ್.
ಅವ್ರಿಗೆ ಪ್ರೋಮೋ ಇಂಥ ಟೈಮಲ್ಲಿ ಪ್ರೋಮೋ ಕೊಟ್ಬಿಡ್ಬೇಕು ಅವ್ರಿಗೆ. ಕೊಡ್ಸೋಣ ಓಡ ಹೊಡಿತೀನಿ ಮಜ್ಜಿಗೆ ಕೇಬಲ್ಸ್ಗಳೈತೆ ಕೇಬಲ್ಸ್ ನೋಡ್ಬೇಕಾಯ್ತು ತಲೆ ಗ್ಯಾರಂಟಿ ತಂದೋರು ಇವರೇ, ಕೋರ್ಕೊಂಡು ತಿನ್ನೋರು ಇವರೇ, ಫ್ರೀ ಕೊಡ್ತೀವಂದೋರು ಇವರೇ, ಬೆಲೆ ಏರಿಸಿ ಬೆಂಡೆತ್ತೋರಿವರೇ. ಬಲಗೈಲಿ ಕೊಡ್ತಾರೆ, ಎಡಗೈಲಿ ಕೀಳ್ತಾರೆ,
ನಂಬಿದ ಪ್ರಜೆನ ಮುಗ್ಧ ಜನರನ್ನ ಹರಿದು ಮುಕ್ತಾರೆ. ಶೇಮ್ ಶೇಮ್ ಪಪ್ಪಿ ಶೇಮ್, ಗೇಮ್ ಗೇಮ್ ಡಬಲ್ ಗೇಮ್. ಶೇಮ್ ಶೇಮ್ ಪಪ್ಪಿ ಶೇಮ್, ಕಾಂಗ್ರೆಸ್ ಡಬಲ್ ಗೇಮ್. ಹಾಲು ಮೊಸರು ಬಸ್ಸು ಮೆಟ್ರೋ ಏರಿಕೆ, ಪಾಕೆಟ್ ನಿಂತ್ರು ಸಿದ್ದು ಡಿಗೆ. ಸಿಕ್ಕಾಪಟ್ಟೆ ಸಾಲ ಜನರ ತಲೆ ಮೇಲ, ರಾಜ್ಯದ ತಿಜೋರಿ ಬರಿದಾಗೈತೆರಿ, ನಾಡೆ ದೋಚ್ತಾವ್ರಿ. ಶೇಮ್ ಶೇಮ್ ಪಪ್ಪಿ ಶೇಮ್, ಕಾಂಗ್ರೆಸ್ ಡಬಲ್ ಗೇಮ್. ಶೇಮ್ ಶೇಮ್ ಪಪ್ಪಿ ಶೇಮ್, ಕಾಂಗ್ರೆಸ್ ಡಬಲ್ ಗೇಮ್. ಸರ್ಕಾರಿ ಹುದ್ದೆಗಳಿಗೆ ರೇಟು ಫಿಕ್ಸು ಆಯ್ತು, ಕೋಟಿ ಕೋಟಿ ಹಣವೆಲ್ಲ ಲೂಟಿ ಮಾಡಿದಾಯ್ತು. ಶೇಮ್ ಶೇಮ್ ಪಪ್ಪಿ ಶೇಮ್, ಗೇಮ್ ಗೇಮ್ ಡಬಲ್ ಗೇಮ್. ಸರ್ಕಾರಿ ಆಸ್ಪತ್ರೆ ನೋಂದಣಿ ಶುಲ್ಕ 1-2 ಪಟ್ಟು ಹೆಚ್ಚಾಯ್ತು ತಿಳ್ಕ. ಕೋಟಿ 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 ಕಮಿಷನ್, ಕಾಂಗ್ರೆಸ್ ಅಂದ್ರೆ ಬರೀ ಕರಪ್ಷನ್. 60% ಕಮಿಷನ್ ಕೊಟ್ರೆ ಎಲ್ಲಾರ್ಗೂ ಸ್ಯಾಂಕ್ಷನ್. ಯಾಕೆ ಸ್ವಾಮಿ ಕೇಳೋದು ಬೇಡವಾ ಇವರ ಅನ್ಯಾಯ, ಈಗ ಎಚ್ಚೆತ್ಕೊಳ್ದೆ ಇದ್ರೆ ಮುಂದೈತೆ ಅಪಾಯ. ಮತ್ತು ಡೆತ್ ಸರ್ಟಿಫಿಕೇಟ್ಗೂ ಫಿಕ್ಸ್ ಮಾಡೋರೆ ಒಂದೊಂದ್ ರೇಟು. ವಿದ್ಯುತ್ ದರ ಏರಿ ಶಾಕು, ರೈತರ ಬೆನ್ನಿಗೆ ಚಾಕು. ನಕಲಿ ಗಾಂಧಿ ಫ್ಯಾಮಿಲಿ ಮಂದಿ, ಎಲ್ಲಿದೆ ನೆಮ್ಮದಿ ಹೇಳು ಶಿವನಂದಿ. ಬೇಡ ಇಬ್ಬಂದಿ. ಶೇಮ್ ಶೇಮ್ ಪಪ್ಪಿ ಶೇಮ್, ಗೇಮ್ ಗೇಮ್ ಡಬಲ್ ಗೇಮ್. ಶೇಮ್ ಶೇಮ್ ಪಪ್ಪಿ ಶೇಮ್, ಕಾಂಗ್ರೆಸ್ ಡಬಲ್ ಗೇಮ್. ಶುಲ್ಕ ಎಲ್ಲ ಹೆಚ್ಚಾಗಿ ಹೋಯ್ತು, ಹೊಸ ಕಾರು ಖರೀದಿಯ ಕನಸು ಕನಸೆ ಆಯ್ತು. ಶೇಮ್ ಶೇಮ್ ಪಪ್ಪಿ ಶೇಮ್, ಗೇಮ್ ಗೇಮ್ ಡಬಲ್ ಗೇಮ್. ರೈತರ ಬಿತ್ತನೆ ಬೀಜವು ದುಬಾರಿ, ಅನ್ನ ನೀಡೋ ಕೈ ಖಾಲಿ ಖಾಲಿ. ಪೆಟ್ರೋಲ್ ಡೀಸೆಲ್ ಮೇಲೆ ಅಯ್ಯಯ್ಯೋ, ಮತದಾರ ಬುದ್ಧಿ ಕಲಿಸು ಬಾರಯ್ಯೋ. ಎಂತ ಸುಳ್ಳು ಸರ್ಕಾರ ಅಯ್ಯಯ್ಯೋ, ಮಾಡಿದ್ದೊಂದು ಆಗಿದ್ದೊಂದು ಕೇಳ್ರಯ್ಯೋ. ಬೇಕಾ ಇನ್ನು ನಮ್ಗೆ ಇಂಥ ಭ್ರಷ್ಟ ಸರ್ಕಾರ, ಈಗ್ಲೇ ಕಿತ್ತೊಗೆಯಬೇಕು ಇವರ ಅಧಿಕಾರ. ಸಾರು ಈ ಸ್ಟ್ಯಾಂಪು ಹೆಚ್ಚಳ, ಜನರ ಬಾಯಿಗೆ ಬಿತ್ತು ಮುಚ್ಚಳ. ನುಡಿದಂತೆ ನಡೆದಿದ್ದು ಫೇಕು, ಇನ್ನು ನಡೆಯೋದು ಬೇಡ ನೀವು ಸಾಕು. ಸಿದ್ದರಾಮ ಬರಿ ಹೈ ಡ್ರಾಮ, ಡಿಕೆ ಗೀಕೆ ದರ್ಪ ಬೇಕೆ, ಚೌಕೆ ಇಲ್ಲ ನಮ್ಗೆ. ಶೇಮ್ ಶೇಮ್ ಪಪ್ಪಿ ಶೇಮ್, ಗೇಮ್ ಗೇಮ್ ಡಬಲ್ ಗೇಮ್. ಶೇಮ್ ಶೇಮ್ ಪಪ್ಪಿ ಶೇಮ್, ಕಾಂಗ್ರೆಸ್ ಡಬಲ್ ಗೇಮ್.
ಗ್ಯಾರಂಟಿ ತಂದೋರು ಇವರೇ, ಕೋರ್ಕೊಂಡು ತಿನ್ನೋರು ಇವರೇ, ಫ್ರೀ ಕೊಡ್ತೀವಂದೋರು ಇವರೇ, ಬೆಲೆ ಏರಿಸಿ ಬೆಂಡೆತ್ತೋರಿವರೇ. ಬಲಗೈಲಿ ಕೊಡ್ತಾರೆ, ಎಡಗೈಲಿ ಕೀಳ್ತಾರೆ, ನಂಬಿದ ಪ್ರಜೆನ ಮುಗ್ಧ ಜನರನ್ನ ಹರಿದು ಮುಗ್ತಾರೆ. ಶೇಮ್ ಶೇಮ್ ಪಪ್ಪಿ ಶೇಮ್, ಗೇಮ್ ಗೇಮ್ ಡಬಲ್ ಗೇಮ್. ಶೇಮ್ ಶೇಮ್ ಪಪ್ಪಿ ಶೇಮ್, ಕಾಂಗ್ರೆಸ್ ಡಬಲ್ ಗೇಮ್. ಹಾಲು ಮೊಸರು ಬಸ್ಸು ಮೆಟ್ರೋ ಏರಿಕೆ, ಪಾಕೆಟ್ ನಿಂತ್ರು ಸಿದ್ದು ಡಿಗೆ. ಸಿಕ್ಕಾಪಟ್ಟೆ ಸಾಲ ಜನರ ತಲೆ ಮೇಲ, ರಾಜ್ಯದ ತಿಜೋರಿ ಬರಿದಾಗೈತೆರಿ, ನಾಡೆ ದೋಚ್ತಾವ್ರಿ. ಶೇಮ್ ಶೇಮ್ ಪಪ್ಪಿ ಶೇಮ್. ಬಾದಾಮಿ ಮತಕ್ಷೇತ್ರದ ಎಲ್ಲ ಜನರಿಗೆ ಸ್ವಾಗತವನ್ನ ಕೊಡ್ತಾ ಇದ್ದಾವೆ. ಸನ್ಮಾನ್ಯ ಸುರೇಶ್ ಅಕ್ಕಿವಾಟ್, ಶ್ರೀಶೈಲ ಬೆಳಗಿ, ಸಿದ್ದು ಸವದಿ ಅವರ ಮಾರ್ಗದರ್ಶನದಲ್ಲಿ ಆಗಮಿಸಿರುವಂತಹ ತೇರದಾಳ ಮತಕ್ಷೇತ್ರದ ಎಲ್ಲ ಹೋರಾಟಗಾರರಿಗೆ ಸ್ವಾಗತವನ್ನ ಕೋರ್ತಾ ಇದ್ದಾವೆ. ಜಮಖಂಡಿಯಿಂದ ಸನ್ಮಾನ್ಯ ಗುಡಗಂಟಿ ಅವರ ಮಾರ್ಗದರ್ಶನದಲ್ಲಿ ಆಗಮಿಸಿರುವಂತಹ ಎಲ್ಲ ಹೋರಾಟಗಾರರಿಗೆ ಸ್ವಾಗತವನ್ನ ಕೋರ್ತಾ ಇದ್ದಾವೆ. ಮುಧೋಳದಿಂದ ಸನ್ಮಾನ್ಯ ಕಾರಜೋಳ ಅವರ ಮಾರ್ಗದರ್ಶನದಲ್ಲಿ ಸಂಗನಗೌಡ ಕಾತರ್ಕಿ ಮತ್ತು ಕರಬಸಯ್ಯ ಹಿರೇಮಠ ಇವರ ಮಾರ್ಗದರ್ಶನದಲ್ಲಿ ಆಗಮಿಸಿರುವಂತಹ ಮುಧೋಳದ ಎಲ್ಲ ಹೋರಾಟಗಾರರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಬೋಲೋ ಭಾರತ್ ಮಾತಾ ಕಿ. ಬಿಜೆಪಿ ಕೈಗೊಂಡಿರುವ ಜನಾಕ್ರೋಶ ಯಾತ್ರೆಗೆ ದಯವಿಟ್ಟು ವೇದಿಕೆ ಮೇಲೆ ಯಾರು ಕರೆದ್ರೆ ಅವ್ರು ಅಷ್ಟೇ ಇರ್ಬೇಕು. ದಯವಿಟ್ಟು ಕೆಳಗಡೆ ಬರಬೇಕು. ಅಣ್ಣ, ಇಲ್ಲಿ ನಿಂತಿರೋರು ಎಲ್ಲರೂ ಕೆಳಗೆ ಬನ್ನಿ. ಬೇಡ, ನಿಲ್ಬಾರ್ದು ಒಬ್ರು. ಪ್ರಧಾನ ಕಾರ್ಯದರ್ಶಿಗಳು ಇಲ್ಲಿ ಗಮನಿಸಿ. ಹೇಳಿದೆ, ನಾನೇ ಹೆಸರು ತಗೊಂಡೆ. ಸಿದ್ದು ಸೌದಿ ಅಂತೇಳಿ ನಾನೇ ಹೇಳಿದೆ ರೀ. ತೀರ್ದಾಳ ಮತಕ್ಷೇತ್ರದವರಿಗೂ ಅಭಿನಂದನೆ ಸಲ್ಲಿಸಿದ್ದೇನೆ. ಬನ್ನಿ. ಅಲ್ಲಿ ನಿಂತಿರೋರು ಬನ್ನಿ ಪಕ್ಕ. ಅಣ್ಣ, ವೇದಿಕೆಯ ಗೌರವವನ್ನ ಕಾಪಾಡಬೇಕು. ಅಲ್ಲಿ ನಿಂತಿರೋರು ದಯವಿಟ್ಟು ಕೆಳಗೆ ಬನ್ನಿ. ಈಗ ಈ ಹೋರಾಟದ ವೇದಿಕೆಯನ್ನ ಉದ್ದೇಶಿಸಿ ಬಾಗಲಕೋಟೆಯ ಜನಪ್ರಿಯ ಸಂಸದರಾಗಿರುವಂತಹ ಸನ್ಮಾನ್ಯ ಗದ್ದಿಗೌಡರವರು ಹೋರಾಟದ ನುಡಿಗಳನ್ನ ಆಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದಾನೆ. ಇವತ್ತಿನ ದಿವಸ ಬಾಗಲಕೋಟ್ ನಗರದಲ್ಲಿ ನಡೆದಿರ್ತಕ್ಕಂಥ ಈ ಜನಾಕ್ರೋಶ ಯಾತ್ರೆಯ ನಿಮಿತ್ತವಾಗಿ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು, ಆತ್ಮೀಯರು ಆಗಿರ್ತಕ್ಕಂಥ ಸನ್ಮಾನ್ಯ BY ವಿಜಯೇಂದ್ರ ಅವರೇ, ಅವರ ಒಟ್ಟಿಗೆ ರಾಜ್ಯವನ್ನೆಲ್ಲ ಸುತ್ತಿ ಈ ಆಕ್ರೋಶದ ವಿಚಾರವಾಗಿ ಎಳೆ ಎಳೆಯಾಗಿ ನಮ್ಮ ನಾಡಿನ ಜನತೆಗೆ ತಿಳಿಸ್ತಕ್ಕಂಥ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳೇ, ಸ್ಥಳೀಯ ಬಿಜೆಪಿಯ ಅಧ್ಯಕ್ಷರೇ,
ಹಾಗೇನೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇಂದಿನ ಸಚಿವರುಗಳೇ, ರಾಜ್ಯಸಭಾ ಸದಸ್ಯರೇ, ಇವತ್ತಿನ ಶಾಸಕರೇ, ಇಂದಿನ ಶಾಸಕರೇ, ನೆರೆದಿರ್ತಕ್ಕಂಥ ಜಿಲ್ಲೆಯಾದ್ಯಂತ ಈ ಒಂದು ಜನಾಕ್ರೋಶ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಕಿರಿಯ ಕಾರ್ಯಕರ್ತ ಬಂಧುಗಳೇ, ಹಾಗೇನೆ ನೆರೆದಿರ್ತಕ್ಕಂಥ ಯಾವತ್ತು ಸಾರ್ವಜನಿಕ ಬಂಧುಗಳೇ ಹಾಗೂ ಮಾಧ್ಯಮದ ಸ್ನೇಹಿತರೆ, ನಾನು ಹೆಚ್ಚು ವಿಚಾರಗಳನ್ನು ಹೇಳಲಿಕ್ಕೆ ಬಯಸೋದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮೆಲ್ಲ ನಾಯಕರು ಕೂಡ ಮಾತನಾಡೋರಿದ್ದಾರೆ. ಇವತ್ತು ಈ ಜನಾಕ್ರೋಶ ಕಾರ್ಯಕ್ರಮ ಹಮ್ಮಿಕೊಳ್ಳಲಿಕ್ಕೆ ಕಾರಣ ಏನು ಅನ್ನೋದನ್ನು ತಮಗೆಲ್ಲ ಗೊತ್ತಿದೆ. ಇವತ್ತು ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಆಡಳಿತದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಭ್ರಷ್ಟಾಚಾರ ಹೆಚ್ಚಾಗಿದೆ. ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ನೈತಿಕತೆ ಇದ್ರೆ ರಾಜೀನಾಮೆ ಕೊಡಬೇಕಾಗಿತ್ತು. ಇವತ್ತು ಹಲವಾರು ಹಗರಣಗಳನ್ನು ಎದುರಿಸಿ ಕೂಡ ಕೋರ್ಟ್ ಮೆಟ್ಟಲು ಹತ್ತಿ ಇವತ್ತು ಅಧಿಕಾರ ಉಳಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇವತ್ತು ಬಹುಶಃ ನಾನು ಕೂಡ ಅವ್ರ ಜೊತೆನೆ ರಾಜಕೀಯದಲ್ಲಿ ಬಂದಿದ್ದೇನೆ. ನಾವು ಕೂಡ ತುಂಬಾ ಓದಿಕೊಂಡಿದ್ದೇವೆ. ಇವತ್ತು ಅದೆಲ್ಲವನ್ನೂ ಕೂಡ ನಾನು ಹೇಳಲಿಕ್ಕೆ ಬಯಸೋದಿಲ್ಲ. ಬಹಳ ವರ್ಷಗಳಿಂದ ಅವರನ್ನು ನಾನು ಹತ್ತಿರದಿಂದ ಕಂಡಿದ್ದೇನೆ. ಇವತ್ತು ಸಿದ್ದರಾಮಯ್ಯನವರು ಇವತ್ತು ಜನರಿಗೆ ಚುನಾವಣೆಯಲ್ಲಿ ಆಶ್ವಾಸನೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ, ಯಾಕಂತ ಹೇಳಿದ್ರೆ ಅವರು ತಮ್ಮಷ್ಟಕ್ಕೆ ತಾವೇ ಆರ್ಥಿಕ ತಜ್ಞರು ಅಂತ ಹೇಳ್ಕೊಳ್ತಾರೆ. ಇವತ್ತು ಅವರು ಕೊಟ್ಟಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಿಗೆ ಈ ಹಣಕಾಸಿನ ವ್ಯವಸ್ಥೆಯನ್ನು ಇವತ್ತು ಜನರಿಗೆ ಮುಟ್ಟಿಸ್ಲಿಕ್ಕೆ ಆಗ್ತಿದೋ ಇಲ್ಲೋ ಅನ್ನೋದನ್ನು ಅವರು ಮೊದಲೇ ವಿಚಾರ ಮಾಡಬೇಕಾಗಿತ್ತು. ಇವತ್ತು ಆ ಒಂದು ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ಈ ರಾಜಕೀಯ ಕ್ಷೇತ್ರದಲ್ಲಿ ಅಧಿಕಾರಕ್ಕೆ ಬಂದು ಇವತ್ತು ಅಲ್ಲಿ ಇರ್ತಕ್ಕಂಥ ಜನರಿಗೆ ಅವರ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಬಹುಶಃ ನಿಮಗೆಲ್ಲ ಗೊತ್ತಿದೆ ಅಂತ ನಾನು ಭಾವಿಸಿದ್ದೇನೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು 5ನೇ ಪಂಚವಾರ್ಷಿಕ ಆ ಒಂದು ಸಭೆಯಲ್ಲಿ ಚರ್ಚೆ ಮಾಡಿ ಇವತ್ತು ಏನು SCPT ಹಾಗೇನೆ TSP ಈ ಎರಡೂ ವರ್ಗಗಳಿಗೆ, ಅಂದರೆ ಏನು ಹರಿಜನ ಗಿರಿಜನ ಅಂತ ಹೇಳ್ತೇವೆ, ಅವರಿಗೆ ವಿಶೇಷವಾಗಿರ್ತಕ್ಕಂಥ ಆ ಒಂದು ವಿಶೇಷ ಘಟಕ ಯೋಜನೆಯಲ್ಲಿ ಸ್ಪೆಷಲ್ ಕಾಂಪೋನೆಂಟ್ ಅಂತ ನಾವು ಕರೀತೇವೆ, ಅದಕ್ಕೆ ಹೆಚ್ಚು ಅನುದಾನವನ್ನು ಕೊಟ್ಟು ಅವರ ಒಂದು ವಿದ್ಯಾಭ್ಯಾಸಕ್ಕೆ, ಅವರಿಗೆ ಒಂದು ಮನೆ ನಿರ್ಮಾಣ ಮಾಡಲಿಕ್ಕೆ, ಅದರ ಜೊತೆಗೆ ಅವರ ಕಾಲೋನಿಗೆ ದುರಸ್ತಿ ಮಾಡಲಿಕ್ಕೆ, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ, ಮಕ್ಕಳ ಶಿಕ್ಷಣಕ್ಕಾಗಿ ಇವತ್ತು ಆ ಹಣವನ್ನು ಖರ್ಚು ಮಾಡಬೇಕಾಗ್ತದೆ. ಆದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಇವತ್ತು ಆ ಒಂದು ವರ್ಗದ ಜನರಿಗೆ ಅನ್ಯಾಯ ಮಾಡಿ ಸರ್ಕಾರವನ್ನು ನಡೆಸುತ್ತಿದ್ದಾರೆ. ನಾನು ಸರ್ಕಾರದಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲ ನನ್ನ ಕಾಂಗ್ರೆಸ್ ಮುಖಂಡರಿಗೆ ನಾನು ಕೇಳ್ತಾ ಇದ್ದೇನೆ, ನೀವೆಲ್ಲ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಪ್ರಜಾಪ್ರತಿನಿಧಿಯಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಇವತ್ತು ಎಲ್ಲ ನಾಗರಿಕರ, ಕೇವಲ ವರ್ಗಗಳಷ್ಟೇ ಅಲ್ಲ, ಆ ನಾಗರಿಕ ಸಿಗ್ತಕ್ಕಂಥ ಸೌಲಭ್ಯವನ್ನು ಕೊಡಿಸ್ತಕ್ಕಂಥದ್ದು ನಮ್ಮ ಏನು ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥ ಪ್ರಜಾಪ್ರತಿನಿಧಿಗಳ ಒಂದು ಕರ್ತವ್ಯ. ವೇಳೆ ಬಹಳ ಆಗಿದೆ, ನನಗೆ ಬೇಗ ಮುಗಿಸಂತ ಹೇಳ್ತದೆ. ನಾನು 2 ವಿಚಾರ ಹೇಳಲೇಬೇಕಾಗ್ತದೆ, ನಾನು ಹೇಳ್ತಾನೆ. ಯಾಕಂತ ಹೇಳಿದ್ರೆ ಇವತ್ತು ಆ ಒಂದು ಕಾಂಗ್ರೆಸ್ನ ಮುಖಂಡರು ಇಷ್ಟು ಅನ್ಯಾಯ ಆಗ್ತಿದ್ರು ಕೂಡ ಸಹಿಸಿಕೊಂಡು ಕೇವಲ ಅಧಿಕಾರ ಒಂದು ಆಸೆಯಿಂದ ಅವರಿಗೆ ಸಾಥ್ ಕೊಟ್ಟಿದ್ದೀರಲ್ಲ, ನೀವು ನಮ್ಮ ಕರ್ನಾಟಕ ರಾಜ್ಯದ ಇವತ್ತು ಕೆಳವರ್ಗದ ಜನರಿಗೆ ಮಾಡ್ತಕ್ಕಂಥ ಅನ್ಯಾಯ ಅನ್ನೋದನ್ನು ಕೂಡ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ.
ಅದರ ಜೊತೆಗೆ ಯಾವತ್ತೂ ಕೂಡ ಸಿದ್ದರಾಮಯ್ಯನವರು ಇವತ್ತು ಜಾತಿಗಳಲ್ಲಿ ವರ್ಗಗಳಲ್ಲಿ ಕಂದ ಕಣವನ್ನು ನಿರ್ಮಾಣವನ್ನು ಮಾಡಿ ಇವತ್ತು ರಾಜಕಾರಣ ಮಾಡಬೇಕು. ಇವತ್ತು ಬಹುಶಃ ತಮಗೆಲ್ಲ ಗೊತ್ತಿದೆ, ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರಿಗೆ ನಾನು ಕೇಳ್ತೇನೆ, ಇವತ್ತು ಜಾತೀಕರಣತೆಯನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ಸರ್ಕಾರದ ಮಟ್ಟಕ್ಕೆ ತರಬಾರದು ಅನ್ನುವ ನೀವೆಲ್ಲ ನಾಯಕರು ಹೇಳಿದ್ರು ಕೂಡ ನಿಮ್ಮೆಲ್ಲರ ಭಾವನೆಗೆ ವಿರೋಧವಾಗಿ ಇವತ್ತು ಕ್ಯಾಬಿನೆಟ್ನಲ್ಲಿ ಚರ್ಚೆ ನಡೆದಿದೆ. ನಿಮಗೆ ಎಷ್ಟರ ಮಟ್ಟಿಗೆ ಬೆಲೆ ಇದೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅವರ ಒಂದು ರಾಜಕೀಯ ಉದ್ದೇಶ ನಾನು ಬಹಳ ವರ್ಷದಿಂದ ನಾನು ನೋಡ್ಕೊಳ್ತಾ ಬಂದಿದ್ದೇನೆ. ಇವತ್ತು ಅಧಿಕಾರದಲ್ಲಿ ಉಳಿಯುವ ಒಂದೇ ಒಂದು ವಿಚಾರಕ್ಕಾಗಿ ಜಾತಿಗಳ ಮಧ್ಯದಲ್ಲಿ ಇವತ್ತು ಬೆಂಕಿಯನ್ನು ಹಚ್ಚತಕ್ಕಂಥ ಕೆಲಸ ಬಹಳ ದಿವಸದಿಂದ ಬಂದಿದ್ದಾರೆ. ಇವತ್ತು ಮುಂದೆ ಕೂಡ ಇದರಲ್ಲಿ ಅವರೇ ಆಗಿರ್ತಕ್ಕಂಥ ಷಡ್ಯಂತ್ರ ಇದೆ ಅನ್ನೋದು ಕೂಡ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇವತ್ತು ರಾಜಕೀಯ ಮಹತ್ವವಲ್ಲ, ಅಧಿಕಾರ ಮಹತ್ವವಲ್ಲ, ಆದರೆ ಸಮಾಜದಲ್ಲಿ ಭ್ರಾತೃತ್ವ ಸಮನ್ವಯತೆ ಬಹಳಷ್ಟು ಮಹತ್ವ ಆಗ್ತಿದೆ. ಇವತ್ತು ಕೆಲವೊಂದು ವರ್ಗಗಳನ್ನು ಒಂದು ಕಡೆ ಮಾಡಿ, ಕೆಲವು ವರ್ಗಗಳನ್ನು ಒಂದು ಕಡೆ ಮಾಡಿ ಇವತ್ತು ರಾಜಕೀಯ ಅಧಿಕಾರವನ್ನು ಉಳಿಸಿಕೊಳ್ತಕ್ಕಂಥ ಸಿದ್ದರಾಮಯ್ಯನವರೇ ಇವತ್ತು ಈಗಾಗಲೇ ಕೂಡ ಜನರ ಮನದಲ್ಲಿ ಇವತ್ತು ನೀವು ಅನ್ಯಾಯವಾಗಿ ಇವತ್ತು ಏನು ರಾಜಕೀಯ ನೀತಿಯನ್ನು ಅನುಸರಿಸಿ ಅಧಿಕಾರದಲ್ಲಿ ಇರಬೇಕು ಆ ಒಂದು ರೀತಿಯಿಂದ ತಾವಿಲ್ಲ ಅನ್ನೋದನ್ನು ಕೂಡ ತಮ್ಮ ಗಮನಕ್ಕೆ ಬಂದಿದೆ. ನಿನ್ನೂ ಕೂಡ ಮೂಡ ಹಗರಣದಲ್ಲಿ ಪ್ರಜಾಪ್ರತಿನಿಧಿ ಕೋರ್ಟ್ ಅಂದ್ರೆ ನಮ್ಮ ಪ್ರತಿನಿಧಿಗಳ ಕೋರ್ಟ್ನಲ್ಲಿ ಈಗಾಗಲೇ ಹೇಳಿದ್ದಾರೆ, ನಿಮಗೆ ಈಗ ತಕ್ಕಂತ ಆ ಒಂದು ಏನು ತನಿಖೆ ನಡೆದಿದೆ ಆ ತನಿಖೆ ಮುಂದುವರಿಬೇಕು. ಹಾಗೇನೆ ಇಡಿ ಅವರಿಗೂ ಕೂಡ ಇವತ್ತು ತಕರಾರು ಮಾಡಲಿಕ್ಕೆ ಒಂದು ಅವಕಾಶ ಇರಬೇಕು ಅನ್ನುವ ತೀರ್ಮಾನವನ್ನು ಕೊಟ್ಟಿದೆ. ಒಟ್ಟಾರೆ ನಾನು ಹೇಳೋದಿಷ್ಟೇ, ನಾವೆಲ್ಲ ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರ ನೇತೃತ್ವದಲ್ಲಿ ಬಹಳಷ್ಟು ಮುಖಂಡರ ಆಶೀರ್ವಾದದಿಂದ ನಾವು ರಾಜಕೀಯದಲ್ಲಿ ಬಂದಿದ್ದೇವೆ. ಇವತ್ತು ನೀವು ನಿಜವಾಗಿಯೂ ಕೂಡ ನಿಮಗೆ ಬಹಳಷ್ಟು ಮಂದಿಗೆ ಮಾನ ಇದೆಯಾ, ಮರ್ಯಾದೆ ಇದೆಯಾ ಅನ್ನೋ ಒಂದು ಮಾತನ್ನು ಹೇಳ್ತಾರೆ, ನಾನು ಹೇಳೋದಿಲ್ಲ. ಆದ್ರೆ ನಿನಗದು ಇದ್ರೆ ಇವತ್ತು ನೈತಿಕವಾಗಿ ನೀವು ರಾಜೀನಾಮೆ ಕೊಟ್ಟು ಬರಬೇಕು ಅನ್ನೋ ಒಂದು ಮಾತನ್ನು ಹೇಳಿ ನಡೆದಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ಸಾರ್ವಜನಿಕ ತಾಯಂದಿರಿಗೆ, ಸಹೋದರರಿಗೆ ಅಭಿನಂದನೆ ಸಲ್ಲಿಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ ಗತಿಗೌಡರಿಗೆ. ಈ ಸುಡು ಬಿಸಿಲಿನಲ್ಲೂ ಕೂಡ ತಾವು ನಿಂತಿದ್ದೀರಿ ಅನ್ನೋದು ಹೋರಾಟದ ತೀವ್ರತೆ ಎಷ್ಟು ಅಂತ ಗೊತ್ತಾಗುತ್ತೆ. ಬದಾಮಿಯಲ್ಲಿ ಸ್ಪರ್ಧೆಯನ್ನ ಮಾಡೋದ್ರ ಮೂಲಕ ಇಡೀ ದೇಶ ಬಾಗಲಕೋಟೆಯ ಚುನಾವಣೆಯನ್ನ 2018ರ ಚುನಾವಣೆಯನ್ನ ಗಮನಿಸುವಂತೆ ಮಾಡಿದಂತಹ ಸನ್ಮಾನ್ಯ ಮಾಜಿ ಸಚಿವರಾದಂತಹ ಶ್ರೀರಾಮುಲು ಮಾತನಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾರೆ. ಪಕ್ಷದ ರಾಜ್ಯಾಧ್ಯಕ್ಷರು ಆದಂತ ಸನ್ಮಾನ್ಯ ವಿಜೇಂದ್ರ ಅವರೇ, ಬಾಗಲಕೋಟೆ ಜಿಲ್ಲೆಯ ಅಧ್ಯಕ್ಷರು ಆದಂತ ಶಾಂತನಗೌಡ ಪಾಟೀಲ್ ಅವರೇ, ಸಂಸದರಾದಂತ ಗದ್ದಿಗೌಡ್ರೆ, ಚರಂತಿ ಮಠ್ ಅವರೇ, ಗೋವಿಂದ್ ಕಾರಜೋಳ ಅವರೇ, ನಾರಾಯಣ ಸಾಬ್ ಭಾಂಡೆ ಅವರೇ ಮತ್ತು ಪಕ್ಷದ ಎಲ್ಲ ಮುಖಂಡರೇ, ಇವತ್ತು ಜನಾಕ್ರೋಶ ಸಮಾವೇಶದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ನನ್ನ ತಾಯಂದ್ರೆ, ಕಾರ್ಯಕರ್ತ ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕರಾವಳಿ ಮೈಸೂರಿನಿಂದ ಪ್ರಾರಂಭವಾಗಿ ಕರಾವಳಿ ಕ್ಷೇತ್ರಗಳೆಲ್ಲ ಮುಗಿಸಿಕೊಂಡು ಇವತ್ತು 8ನೇ ದಿನಕ್ಕೆ ಸನ್ಮಾನ್ಯ ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ನೇತೃತ್ವದಲ್ಲಿ ಬಾಗಲಕೋಟೆ ಬಂದಂತ ಟೈಮಲ್ಲಿ ಎಲ್ಲಾ ಕಾರ್ಯಕ್ರಮಗಳನ್ನ ಮೀರಿಸುವಂತ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೀತಾ ಇದೆ ಇವತ್ತು. ಯಾಕಂದ್ರೆ ಇದು ಕರ್ನಾಟಕ ರಾಜ್ಯದಲ್ಲಿ ಅನೇಕ ವಿಚಾರಗಳನ್ನ ನಾವು ಮಾತಾಡ್ಕೊಂತ ಬರ್ತಾನೆ ಇದೀವಿ. ಬೆಲೆ ಏರಿಕೆ ಆಗಿದೆ, ಒಂದು ಕಡೆ ಜನಗಣತಿ ಆಗಿದೆ, ಒಂದು ಕಡೆ ಭ್ರಷ್ಟಾಚಾರ ಆಗ್ತದೆ, ಅನಾಚಾರ ಆಗ್ತಾ ಇದೆ ಅನ್ನಂತ ವಿಚಾರವನ್ನು ಪದೇ ಪದೇ ರಾಜ್ಯದ ಉದ್ದಗಲಕ್ಕೂ ಕೂಡ ಹೇಳ್ಕೊಂತ ಬರ್ತಾ ಇದೀವಿ. ಅವರು ದಪ್ಪು ಚರ್ಮದ ಕಾಂಗ್ರೆಸ್ ಸರ್ಕಾರ, ಅವ್ರು ಎಲ್ಲಿ ಕೂಡ ಕಿಮಿಕನ್ನಂತ ರೀತಿಯಲ್ಲಿ ಇಲ್ಲ ಅವರು. ಯಾಕಂದ್ರೆ ಒಬ್ಬ ಎತ್ತಿನ ಗಾಡಿಯಲ್ಲಿ ನಾನು ಬರ್ತಾ ಇದ್ದೆ, ಅವ್ರು ಹೇಳ್ತಾ ಇದ್ರು, ರಾಮ್ಲೋರೆ ಈ ಸರ್ಕಾರಕ್ಕೆ ಏನನ್ನ ಚುರುಕು ಮುಟ್ಟಬೇಕಾದ್ರೆ ಕಟಗಿದಿಂದ ಬಡಿಬಾರ್ದು, ಬಾರ್ಕಲ್ದಿಂದ ಬಡಿದ್ರೆ ಮಾತ್ರ ಇದು ಸರ್ಕಾರಕ್ಕೆ ಚುರುಕು ಮುಡ್ತದೆ ಅನ್ನಂತ ಮಾತನ್ನ ಹೇಳ್ತಾ ಇದ್ರು. ಕರ್ನಾಟಕದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ?
ಮೂರೇ ಚರ್ಚೆ ಆಗ್ತಾವ. ಏನ್ ಚರ್ಚೆ ಅದ? ರಾತ್ರಿ ಆದ್ರೆ ಸಾಕು, ಇವತ್ತು ಬೆಳಗ್ಗೆ ಎದ್ರೆ ಸಾಕು, ಇವತ್ತು ಜನಗಣತಿ ಬಗ್ಗೆ, ಕಾಸ್ಟ್ಗಳ ಬಗ್ಗೆ, ಜಾತಿಗಳ ಬಗ್ಗೆ ಚರ್ಚೆ ಆಗ್ತಾವ. ಇನ್ನೊಂದು ಚರ್ಚೆ ಏನಾಗ್ತಾವ? ಬೆಳಗ್ಗೆಯಿಂದ ರಾತ್ರಿ ತನಕ ಕೂಡ ಅವ್ರ ಮಂತ್ರಿಗಳು ಯಾರ್ಯಾರು ಎಷ್ಟೆಷ್ಟು ಭ್ರಷ್ಟಾಚಾರ ಮಾಡಿದಾರೆ ಅಂತ ವಿಚಾರದ ಬಗ್ಗೆ ಒಂದು ಚರ್ಚೆ ಆಗ್ತಾನೆ ಇರ್ತದೆ. ಒಂದು ಕಡೆ ಯಾರ್ಯಾರು ಇವತ್ತು ಕಮಿಷನ್ಗಳು ಪಡ್ಕೊಂತ ಇದಾರೆ ಅಂತ ವಿಚಾರದ ಬಗ್ಗೆ 3 ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಿರ್ತದೆ. ಇನ್ನೊಂದು ಚರ್ಚೆ ಏನಂದ್ರಿಗಿನ ಬೆಳಗ್ಗೆ ಎದ್ರೆ ಸಾಕು ರೊಕ್ಕ ಮನಿ ಅಂತಾರ, ರಾತ್ರಿ ಆದ್ರೆ ಸಾಕು ಹನಿ ಅಂತಾರ. ಈ ಸರ್ಕಾರದಲ್ಲಿ ಹನಿ ಅಂತಾರ, ಹನಿ ಟ್ರಾಪ್ ಅಂತಾರ. ಬೆಳಗ್ಗೆ ಎದ್ರೆ ಮನಿ ಅಂತಾರ, ರಾತ್ರಿ ಆದ್ರೆ ಹನಿ ಟ್ರಾಪ್ ಅಂತಾರ. ಎಲ್ಲವನ್ನು ಕೂಡ ಸರ್ಕಾರ ಎಲ್ಲ ಕೂಡ ಇವತ್ತು ಎಲ್ಲ ಟ್ರಾಪ್ಗಳಲ್ಲಿ ಎಲ್ಲ ಜಾಸ್ತಿ ಮಾಡಿ ಇವತ್ತು ಜನರ ಮೇಲೆ ವಜೆ ಮಾಡಂತ ಕೆಲಸ ಇವತ್ತು ಸರ್ಕಾರ ಮಾಡಿದೆ. ಬಹುಶಃ ಬಾಗಲಕೋಟೆ ಜಿಲ್ಲೆಯಲ್ಲಿ ಗದ್ದಿಗೌಡರು ಇಲ್ಲಿದ್ದಾರ, ಗೋವಿಂದ ಕಾರಜೋಳ ಸಾಹೇಬ್ರು ಇಲ್ಲೇ ಇದ್ದಾರ, ಎಲ್ಲ ಮುಖಂಡರು ಕೂಡ ಇಲ್ಲಿ ಇದ್ದಾರ. ಆದ್ರೆ ಬಾಗಲಕೋಟೆ ಜಿಲ್ಲೆಗೆ ಬಹುಶಃ ಬಿಜೆಪಿ ಸರ್ಕಾರ ಕೊಟ್ಟಂತ ಅನುದಾನ ಇವತ್ತು ಯಾವೊಂದು ಸರ್ಕಾರಗಳು ಕೂಡ ಕೊಳ್ಳಾದಂತ ಅನುದಾನವನ್ನು ಬಾಗಲಕೋಟೆ ಜಿಲ್ಲೆಗೆ ಕೊಟ್ಟಿದೆ. ಆದ್ರೆ ಇವತ್ತು ಎಲ್ಲ ತಾಲೂಕುಗಳಲ್ಲಿ ಬಾದಾಮಿಯನ್ನು ಹಿಡ್ಕೊಂಡು ಎಲ್ಲ ತಾಲೂಕುಗಳಲ್ಲಿ ತಾವು ನೋಡಿ, ಒಬ್ಬೊಬ್ಬ MLA ಎಷ್ಟು ಅನುದಾನ ತರ್ತಿದ್ದ. ಒಬ್ಬೊಬ್ಬ MLAಗಳನ್ನು ನಾವು ಮುಟ್ಟಿದ್ರೆ 1000 ಕೋಟಿ ತಂದಿದ್ವಿ. ಯಡಿಯೂರಪ್ಪ ಸರ್ಕಾರದಲ್ಲಿ 2000 ಕೋಟಿ ತಂದಿದ್ವಿ, ಕೆರೆಗಳು ತುಂಬಿವಿ, ರಸ್ತೆಗಳು ಹಾಕಿದ್ವಿ, ಜನರಿಗೆ ಮನೆಗಳನ್ನು ಕಟ್ಟಿಕೊಟ್ಟಿದ್ವಿ, SC ಜನಾಂಗಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವವನ್ನು ಕೊಡುವಂತ ಕೆಲಸ ಮಾಡಿದ್ವಿ ಅನ್ನಂತ ಮಾತು ಬಿಜೆಪಿ ಸರ್ಕಾರದಲ್ಲಿತ್ತು. ಇವತ್ತೇನಾಗ್ತದೆ? ಕಾಂಗ್ರೆಸ್ನ ಶಾಸಕರೆಲ್ಲರೂ ಕೂಡ ಅಂಗಲಾಚಿಸ್ತಾ ಇದ್ದಾರ. ಸ್ವಾಮಿ ನಮಗೆ ಅನುದಾನವನ್ನು ಕೊಡ್ರಿ, ನಮ್ಮ ಜಿಲ್ಲೆಗೆ ಅನುದಾನವನ್ನು ಕೊಡ್ರಿ, ಭಿಕ್ಷೆ ಬೇಡ್ತಾ ಇದ್ದಾರ. ಅವ್ರ ಹತ್ರ ಅನುದಾನ ಇಲ್ಲ, ಅನುದಾನ ಎಲ್ಲ ಕೂಡ ಖಾಲಿ ಮಾಡ್ಕೊಂಡ್ಬಿಟ್ಟಾರ. ನಮ್ಮ ಹಳ್ಳಿಗಳಲ್ಲಿ ತೋಟದ ಮನೆ ಇರ್ತಾವ. ತೋಟದ ಮನೆಗಳಲ್ಲಿ ಹೆಂಗಿರ್ತಾವ ಅಂದ್ರಿಗಿನ ಎಲ್ಲ ನಾವು ಅಲ್ಲಿ ಬಾಗಿಲ ಮೇಲೆ ನಾವು ಒಂದು ಬರ್ದಿರ್ತೀವಿ, ಚಾಕ್ ಪೀಸ್ ಹತ್ರ, ಇಲ್ಲಿದ್ರೆ ಇಡ್ಲಿ ಹತ್ರ. ಯಾಕಂದ್ರಿಗಿನ ಯಾರು ಇರಲ್ಲಪ್ಪ, ದೆವ್ಗಳು ಬರ್ತಾವ ಅಂದೇಳಿ ನಾಳೆ ಬಾ ಅನ್ನಂತ ಯಾವ ರೀತಿಯಲ್ಲಿ ಬರ್ದಿರ್ತೀವೋ, ಈ ಸರ್ಕಾರದಲ್ಲಿ ಶಾಸಕರಿಗೆಲ್ಲರೂ ಕೂಡ ಅನುದಾನ ಕೇಳಿದ್ರೆ ಮುಖ್ಯಮಂತ್ರಿಗಳು ನಾಳೆ ಬಾ, ನಾಳೆ ಬಾ, ನಾಳೆ ಬಾ, ನಾಳೆ ಬಾ. ಯಾಕಂದ್ರೆ ಖಜಾನೆ ಅನ್ನಂಥದ್ದು ಖಾಲಿ ಮಾಡ್ಕೊಂಡು ಕುಂತಿರೋ ಕಾರಣ ಇವತ್ತು ಸರ್ಕಾರದಲ್ಲಿ ಏನಾಗ್ತಾ ಇದೆ? ಬೆಳಗ್ಗೆ ಎದ್ರೆ ಸಾಕು, ಹುಬ್ಬಳ್ಳಿಯಲ್ಲಿ ನೋಡಿದ ಒಬ್ಬ ಬಾಲಕಿಯ ಒಬ್ಬ ಸಣ್ಣ ಮಗಳ ಮೇಲೆ ಅತ್ಯಾಚಾರವನ್ನು ಮಾಡಿದ್ರು. ದಿನನಿತ್ಯ ಯಾವ ರೀತಿಯಲ್ಲಿ ಅತ್ಯಾಚಾರಗಳು ಆಗ್ತಾ ಇದೆ ಅಂದ್ರಿಗಿನ ಬೆಳಗ್ಗೆ ಎದ್ರೆ ಸಾಕು ಒಂದಿಲ್ಲದ ಒಂದು ಜಿಲ್ಲೆಯಲ್ಲಿ ಅತ್ಯಾಚಾರ ಆಗ್ತಿರ್ತಾವ, ಅತ್ಯಾಚಾರ ಜೊತೆಲಿ ಕೊಲೆಗಳಾಗ್ತಿರ್ತಾವ, ಕೊಲೆಗಳ ಜೊತೆಲಿ ಇವತ್ತು ಕಳ್ಳತನಗಳು ಆಗ್ತಿರ್ತಾವ. ಯಾರೊಬ್ಬ ಹೆಣ್ಮಕ್ಳುಗಳು ಬೆಂಗಳೂರಿನಲ್ಲಿ ಇವತ್ತು ನಮ್ಮ ಮನೆಗಳ ಹತ್ರ ಇವತ್ತು ಯಾರುಗಳು ಹೆಣ್ಮಕ್ಳು ರಂಗೋಲಿ ಹಾಕಕ್ಕೆ ಸಾಧ್ಯ ಇಲ್ಲ. ಯಾರು ಕಳ್ಳರು ಬಂದು ಯಾವನು ಕತ್ಕೊಂಡು ಹೋಗ್ತಾರೆ ಅಂತ ಭಯ ಪ್ರಾರಂಭ ಆಗ್ಬಿಟ್ಟಿದೆ ಸರ್ಕಾರದಲ್ಲಿ. ಗೃಹ ಮಂತ್ರಿಗಳು ಅವ್ರಿಗೆ ಲೆಕ್ಕಿಲ್ಲ. ಎಲ್ಲ ಉಡುಪಿಯಲ್ಲಿ ಹೆಣ್ಮಕ್ಳು ಶೌಚಾಲಯಗಳಲ್ಲಿ ಯಾರೊಬ್ರು ವಿಡಿಯೋ ಮಾಡ್ತಾ ಇದಾರೆ ಅಂದ್ರಿಗಿನ ಇಲ್ಲಿ ಮಾಮೂಲು ಬಿಡ್ರಿ ಅಂತ ನಾವು, ಇಲ್ರಿ ಯಾರೊಬ್ಬರು ಬಾಲಕಿ ಮೇಲೆ ಅತ್ಯಾಚಾರ ಆಗಿದೆ ಅಂದ್ರೆ ಇದು ನಡೀತೆ ತರ್ಬಿಡ್ರಿ ಅಂತ ನಾನು. ಯಾಕಂದ್ರೆ ಇವತ್ತು ಗೃಹ ಮಂತ್ರಿಗಳು ಅವ್ರ ಇಲಾಖೆಯಲ್ಲಿ ಸರಿಯಾದಂತ ಕೆಲಸ ಮಾಡಕ್ಕಾಗ್ತಲ್ಲ. ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿಗೋಗಿದೆ. ಇಂಥ ಸರ್ಕಾರದಲ್ಲಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಮಗಂತ ಸಣ್ಣ ಖರ್ಗೆಗೆ ಗೃಹ ಮಂತ್ರಿಗಳು ಜಿಪೆ ಕೊಟ್ಟಾರ. ಏನು ಜಿಪೆ ಕೊಟ್ಟಿದ್ದಾನ? ಅವ್ರ ಗೃಹ ಮಂತ್ರಿಗಳು, ಯುವ ಗೃಹ ಮಂತ್ರಿಗಳು ಗೊತ್ತಿಲ್ಲ. ಗೃಹ ಇಲಾಖೆದಲ್ಲಿ ಏನೇ ಆದ್ರೂ ಕೂಡ ಹೇಳಿಕೆ ಕೊಡೋದು ಯಾರು? ಸಣ್ಣ ಖರ್ಗೆ ಅವರು. ಆದ್ರೆ ಇವತ್ತು ಎಲ್ಲ ಕೂಡ ಇವತ್ತು ರಾಜ್ಯವನ್ನು ಲೂಟಿ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಎಲ್ಲವರು ಕೂಡ ನೀವು ದೇಶದಿಂದ ನೋಡಿ, ಇವತ್ತು ದೇಶದಲ್ಲಿ ಕಾಂಗ್ರೆಸ್ ನಾಯಕರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಸಿಗಾಕೊಂಡಿದ್ದಾರೆ. ಒಂದು ನೆಹರು ಅವರು ಪ್ರಾರಂಭ ಮಾಡಿದಂತ ಪತ್ರಿಕೆಯಲ್ಲಿ ಸುಮಾರಾಗಿ ಎಷ್ಟು 50 ಲಕ್ಷ ಕೊಟ್ಟು 200 ಕೋಟಿ ಆಸ್ತಿಯನ್ನು ನುಂಗಾಕ್ತಾ ಇದಾರ. ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳ ಬುಡಾಗಣದಲ್ಲಿ ಸಿಗಾಕೊಂಡು ಅವರು ಕೂಡ ಇವತ್ತು 14 ಸೈಟ್ಗೆ 60 ಕೋಟಿ ಕೊಡಬೇಕು, 100 ಕೋಟಿ ಕೊಡಬೇಕಂತ ಕೇಳ್ತಾ ಇದ್ದಾನ. ಇವತ್ತೊಂದು ಕಡೆ ರಾಹುಲ್ ಗಾಂಧಿ ಅವರು ಏನೋ ಒಂದು ಹೇಳಿಕೆಯನ್ನು ಕೊಟ್ಟು ಎಲ್ಲರಿಗೂ ಕೋರ್ಟ್ ಅಲ್ಲಿ ಕಾಂಗ್ರೆಸ್ ಪಾರ್ಟಿ ನಾಯಕರನ್ನು ಕರೆಯೋದು ಏನಂದ್ರಿಲ್ಲ, A1 ಮುದ್ದಾಯಿಗಳಂದ್ರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಅದೇ ರೀತಿಯಲ್ಲಿ ಪ್ರಿಯಾಂಕಾ ಗಾಂಧಿ, ಉದಯರ, ಈ ಸಿದ್ದರಾಮಯ್ಯ ಎಲ್ಲರೂ ಕೂಡ A1 ಕೆಳಗಡೆ ಬರ್ತಾರ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು ಈ ಭಾಗದಲ್ಲಿ ಬಾಗಲಕೋಟೆ, ಬಿಜಾಪುರ ಜಿಲ್ಲೆಯಲ್ಲಿ ಇದ್ದಂತ ನನ್ನ ಸಮುದಾಯಗಳ ಜನರು ಇವತ್ತೊಂದು ಅರ್ಥ ಮಾಡಿಕೊಳ್ಳಿ. ಮೊನ್ನೆ ಜನಗಣತಿಯನ್ನು ಪ್ರಾರಂಭ ಮಾಡಿದ್ರು. ಜನಗಣತಿ ಅದಕ್ಕೋಸ್ಕರ ಪ್ರಾರಂಭ ಮಾಡಿದ್ರು. 2001ರಲ್ಲಿ ಕೂಡ ಜನಗಣತಿ ಆಗಿತ್ತು ಕೇಂದ್ರ ಸರ್ಕಾರದಿಂದ, 2011ರಲ್ಲಿ ಕೂಡ ಜನಗಣತಿ ಆಗಿತ್ತು. ಇವತ್ತು 10 ವರ್ಷಗಳಿಂದ ಹಿಡ್ಕೊಂಡಂತ ಜನಗಣತಿಯನ್ನು ಇವತ್ತು ತಂದು ಅವತ್ತಿದ್ದಂತ ಜನಸಂಖ್ಯೆ ಇವತ್ತೊಂದೇಳಿ ನೋಡಿಸ್ತಾ ಇದ್ದಾರೆ.
ಯಾವುದೇ ಒಂದು ಸಮುದಾಯದ ಓಲೈಕೆ ಮಾಡಬೇಕೆಂದೇಳಿ ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ಎಲ್ಲಾ ಸಮುದಾಯಗಳನ್ನು ಮುಗಿಸಂತ ಕೆಲಸ ಮಾಡ್ತಾ ಇದಾರ. ನನ್ನ ವಿನಂತಿ ಸೇತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಇವತ್ತು ನಮ್ಮ ಸಮುದಾಯಗಳನ್ನ ಏನ್ ಇವತ್ತು ಮೀಸಲಾತಿ ಕಸ್ಕೋಬೇಕೆಂದೇಳಿ ಜನಗಳಿಂದ ಬೇರೆಯವ್ರಿಗೆ ಜಾಸ್ತಿ ಮಾಡಿ ಬೇರೆಯವ್ರಿಗೆ ಓಲೈಸಬೇಕೆಂದೇಳಿ ಅವರು ನಮ್ಮ ಮೀಸಲಾತಿಯನ್ನು ಕಸ್ಕೊಂಡು ಬೇರೆಯವರು ಕೊಡುವಂತ ಏನು ಪ್ರಯತ್ನವನ್ನು ಮಾಡ್ತಾ ಇದ್ರು. ಮುಂದಿನ ದಿನಗಳಲ್ಲಿ ಎಲ್ಲ SC ಜನಾಂಗರು ಉಗ್ರ ಹೋರಾಟವನ್ನು ಮಾಡುವಂತ ಕೆಲಸ ತಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಇವತ್ತು ರಾಜ್ಯದಲ್ಲಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರ ವಿಜೇಂದ್ರ ನೇತೃತ್ವದಲ್ಲಿ ಸುಮಾರಾಗಿ ಬೆಂಗಳೂರು ತನಕ ಕೂಡ ಮೈಸೂರು ತನಕ ಕೂಡ ಪಾದಯಾತ್ರೆ ಮಾಡಿ ಮೈಸೂರು ತನಕ ಪಾದಯಾತ್ರೆ ಮಾಡುವಂತ ಟೈಮಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹಣ ಸುಮಾರಾಗಿ 45,000 ಕೋಟಿ ರೂಪಾಯಿ ಹಣ ಈ ಸರ್ಕಾರ ದುರುಪಯೋಗ ಮಾಡಿಕೊಂಡಿದೆ. ಯಾರೊಬ್ಬರ ಮಕ್ಕಳಿಗೆ SC ಮಕ್ಕಳಿಗೆ ಸ್ಕಾಲರ್ಶಿಪ್ ಇಲ್ಲ, ಒಂದು ಮನೆ ಇಲ್ಲ, ಒಂದು ಟಮ್ ಇಲ್ಲ, ಯಾವುದೊಂದು ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕಿದ್ದ ಪ್ರೋತ್ಸಾಹನೇ ಇಲ್ಲ. ಎಲ್ಲವನ್ನು ಕೂಡ ಸರ್ಕಾರ ಇವತ್ತು ಯಾವ ರೀತಿಯಲ್ಲಿ ಕರಪ್ಷನ್ ಮಾಡಿದೆ ಅಂದ್ರೆ ಆ ರೀತಿ ಕರಪ್ಷನ್ ಮಾಡಿದೆ. ನಮ್ಮ ಹಣದಾನವನ್ನು ಕಸ್ಕೊಂಡ್ರು. ಇವತ್ತು ಪರಿಶಿಷ್ಟ ವರ್ಗಗಳ ಮಂತ್ರಿ ಆದಂತ ಸನ್ಮಾನ್ಯ ನಾಗೇಂದ್ರ ಅವರು 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ರು. ಇವತ್ತು ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ನಿಮ್ಮೆಲ್ಲರ ಆಶೀರ್ವಾದದಿಂದ ಇನ್ನ 10 ವರ್ಷಗಳ ಕಾಲ ಇನ್ನ ಪ್ರಧಾನಮಂತ್ರಿಗಳಿದ್ರೆ ಇವತ್ತು ಕೇಂದ್ರದಲ್ಲಿದ್ದಂತ ಕಾಂಗ್ರೆಸ್ ನಾಯಕರು, ರಾಜ್ಯದಲ್ಲಿದ್ದಂತ ನಾಯಕರು, ಈ ಮಂತ್ರಿ ಮಂಡಲದಲ್ಲಿದ್ದ 40 ಏನು ಆಲಿಬಾಬಾ ಚಾಲಿಸೋರು ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬರುತ್ತೆ 2028ಗೆ ಇವರು ಭ್ರಷ್ಟಾಚಾರ ಮಾಡಿದಂತ ಎಲ್ಲರೂ ಕೂಡ ಇವತ್ತು ಎಲ್ಲರನ್ನ ಜೈಲಿಗೆ ಕಳಿಸುವಂತ ಕೆಲಸ ಮಾಡ್ತೀವಿ. ಅದಕ್ಕೋಸ್ಕರ ಸಮಯ ಮುಗಿತಾ ಇದೆ. ಅದಕ್ಕೋಸ್ಕರ ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಕರಾವಳಿ ಪ್ರದೇಶದಲ್ಲಿ ಕೂಡ ಹಿಂದೂ ಕಾರ್ಯಕರ್ತರ ಮೇಲೆ ಇವತ್ತು ಹತ್ಯೆಗಳಾಗ್ತಾ ಇದಾವ. ಇವತ್ತು ಬಹಳಷ್ಟು ತೊಂದರೆಗಳು ಕೊಡ್ತಾ ಇದಾರ. ಮುಂದಿನ ದಿನಗಳಲ್ಲಿ ಬಾಗಲಕೋಟೆ ಜಿಲ್ಲೆ ಇವತ್ತು ಉತ್ತರ ಕರ್ನಾಟಕಕ್ಕೆ ಹೆಬ್ಬಾಗಲಿದ್ದಂತೆ ಇಲ್ಲಿ ಹಿಂದೂ ಪರ ಕಾರ್ಯಕರ್ತ ಇವತ್ತು ಕೂಡ ಹಿಂದುತ್ವ ಸಲುವಾಗಿ ಪಾರ್ಟಿ ಸಲುವಾಗಿ ನಿಂತ ಎಲ್ಲ ಕಾರ್ಯಕರ್ತರ ರಕ್ಷಣೆ ಮಾಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಿದ್ದೆ. ಮುಂದಿನ ದಿನಗಳಲ್ಲಿ ವಿಜೇಂದ್ರ ನೇತೃತ್ವದಲ್ಲಿ ಪಾರ್ಟಿಯನ್ನು ಕಟ್ಟೋಣ, ಪುನಃ ಅಧಿಕಾರಕ್ಕೆ ತರೋಣ ಅಂತ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.